ನೀವು ಪ್ರತಿದಿನ ನೋಡೋ ಬ್ಯಾಂಕ್ ಲೋಗೋಗಳ ಹಿಂದೆ ಒಂದು ರಹಸ್ಯ ಇದೆ ಅಂತ ಹೇಳಿ ಏನಾದ್ರೂ ನಿಮಗೆ ಗೊತ್ತಿದೆಯಾ? SBI ಲೋಗೋದಲ್ಲಿ ಮಧ್ಯೆ ಇರುವ ಸಣ್ಣ ಕಟ್ ಏನನ್ನ ಸೂಚಿಸ್ತದೆ? RBI ಲೋಗೋದಲ್ಲಿ ಹುಲಿ ಯಾಕೆ ಇದೆ? ಈ ವಿಡಿಯೋ ಕೊನೆಯವರೆಗೂ ನೋಡಿ ಉಪಯುಕ್ತವಾಗಿರತಕ್ಕಂತಹ ಮಾಹಿತಿಯನ್ನ ನೀವು ತಿಳ್ಕೊಳ್ತಾ ಹೋಗ್ತೀರಿ. ಹಾಯ್ ಹಲೋ ಫ್ರೆಂಡ್ಸ್, ಹಾಯ್ ಹಲೋ ಸ್ನೇಹಿತರೆ, RV ಎಕ್ಸ್ಪ್ಲೈನ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬ್ಯಾಂಕ್ ಲೋಗೋಗಳ ಅರ್ಥವನ್ನ ಸರಳವಾಗಿ ತಿಳಿತಾ ಹೋಗೋಣ ಬನ್ನಿ. ಹಾಗಾದ್ರೆ ಮೊದಲನೇ ಬ್ಯಾಂಕ್ ಅನ್ನ ಇವಾಗ ನಾವು ನೋಡೋಣ. ಮೊದಲನೇ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಏಪ್ರಿಲ್ 1, 1935 ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಗಿರುವ ಭಾರತದ ಬ್ಯಾಂಕಿಂಗ್ ವಲಯವನ್ನ ನೋಡಿಕೊಳ್ಳತಕ್ಕಂತಹ ಬ್ಯಾಂಕ್ ಆಗಿರುವ RBI. ಇದರ ಲೋಗೋ, ಈ ಲೋಗೋದ ಒಳಗಡೆ ಒಂದು ಹುಲಿ ಮತ್ತೆ ತಾಳೆ ಮರ ಇದೆ. ನಾವು ಅಬ್ಸರ್ವ್ ಮಾಡಿರ್ತೀವಿ, ಬಟ್ ಏನೇನಿದೆ ಅಂತ ಹೇಳಿ. ಆದರೆ ಅದ್ರ ಹಿಂದೆ ಇರ್ತಕ್ಕಂಥ ಅರ್ಥ ಏನು ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ಆದರೆ ಈ ಒಂದು ವಿಡಿಯೋದ್ರ ಮೂಲಕವಾಗಿ ಆ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಹುಲಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಶಕ್ತಿ, ಅಧಿಕಾರ ಮತ್ತೆ ನಿಯಂತ್ರಣವನ್ನ ಅದು ಹೇಳ್ತಾ ಹೋಗುತ್ತೆ. ತಾಳೆ ಮರ ಸ್ಥಿರತೆ ಮತ್ತೆ ದೀರ್ಘಕಾಲಿಕ ವ್ಯವಸ್ಥೆಯನ್ನ ಹೇಳ್ತಾ ಹೋಗುತ್ತೆ. ಅಂದ್ರೆ RBI ದೇಶದ ಹಣಕಾಸು ವ್ಯವಸ್ಥೆಯನ್ನ ಶಕ್ತಿಯಾಗಿ ನಿಯಂತ್ರಿಸ್ತಾ ಹೋಗುತ್ತೆ. ಹುಲಿ ಮತ್ತೆ ತಾಳೆ ಮರ ಅದನ್ನ ಪ್ರತಿನಿಧಿಸ್ತಾ ಹೋಗುತ್ತೆ. ಎರಡನೇ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ಅತಿ ದೊಡ್ಡ ಬ್ಯಾಂಕ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. 1955 ಇದು ಸ್ಥಾಪನೆ ಆಗಿರುವಂಥದ್ದು. ಈ ಒಂದು ಬ್ಯಾಂಕಿನ ಲೋಗೋ ನೀಲಿ ವೃತ್ತದ ಮಧ್ಯೆ ಇರತಕ್ಕಂತಹ ಸಣ್ಣದಾಗಿರ್ತಕ್ಕಂಥ ಒಂದು ಕಟ್. ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಬ್ಯಾಂಕ್ ಎಲ್ಲರಿಗೂ ತೆರೆದಿದೆ, ಜನರ ಹಣ ಇಲ್ಲಿ ಸುರಕ್ಷಿತ ಕೇಂದ್ರದಲ್ಲಿದೆ, ಗ್ರಾಮೀಣ ಹಾಗೂ ನಗರ ಜನರನ್ನ ಸಂಪರ್ಕಿಸುವ ಸಂಕೇತವಾಗಿದೆ ಅನ್ನೋದನ್ನ ಸೂಚಿಸೋದ್ರೊಂದಿಗೆ ಸಿಂಪ್ಲಿಸಿಟಿ ಮತ್ತು ಟ್ರಸ್ಟ್ ಅನ್ನ ಸೂಚಿಸ್ತಾ ಹೋಗುತ್ತೆ SBI ನ ಲೋಗೋ. ಮೂರನೇ ಒಂದು ಬ್ಯಾಂಕ್ HDFC, ಭಾರತದ ಖಾಸಗಿ ವಲಯದ ಪ್ರಮುಖ ಬ್ಯಾಂಕ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. 1994 ಮುಂಬೈನಲ್ಲಿ ಸ್ಥಾಪನೆಯಾಗಿದೆ. ವಾಟ್ ಈಸ್ HDFC ಅಂತ ಹೇಳಿದ್ರೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಹೇಳಿ ಕರಿತೀವಿ. ಇದರ ಒಂದು ಲೋಗೋ ಒಂದು ನೀಲಿ ಚೌಕದೊಳಗೆ ಬಿಳಿ ಚೌಕ ಇರತಕ್ಕಂಥದ್ದು. ಇದು ಏನನ್ನ ಸೂಚಿಸ್ತಾ ಹೋಗುತ್ತೆ ಅಥವಾ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ ಗ್ರಾಹಕರ ಹಣಕ್ಕೆ ರಕ್ಷಣೆಯನ್ನು ಒದಗಿಸುತ್ತೆ. ಹಾಗೆ ಟ್ರಸ್ಟ್ ಅಂಡ್ ಸೆಕ್ಯೂರಿಟಿಯೊಂದಿಗೆ ಸ್ಟ್ರಾಂಗ್ ಫಿನಾನ್ಷಿಯಲ್ ಸ್ಟ್ರಕ್ಚರ್ ಅನ್ನ ಅದು ತಿಳಿಸ್ತಾ ಹೋಗುತ್ತೆ. ಯಾವುದು? HDFC ಬ್ಯಾಂಕ್ನ ಲೋಗೋ. ನಾಲ್ಕನೇ ಬ್ಯಾಂಕು ICICI, ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ICICI ಶಾರ್ಟ್ ಫಾರ್ಮಲ್ಲಿ ನಾವು ನೋಡ್ತೀವಿ. ಇದು 1955 Jan 5 ವಡೋದರದಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದರ ಲೋಗೋ ಕಿತ್ತಳೆ ಬಣ್ಣದ ಚಿಹ್ನೆಯನ್ನು ಹೊಂದಿದೆ. ಇದು ಎನರ್ಜಿಯನ್ನ, ಗ್ರೋತ್ ಅನ್ನ, ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಸೂಚಿಸ್ತಾ ಹೋಗುತ್ತೆ. ಐದನೇ ಬ್ಯಾಂಕ್ ಆಗಿ ಆಕ್ಸಿಸ್ ಬ್ಯಾಂಕ್. ಇದೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿದ್ದು 1993 ಸ್ಥಾಪನೆಯಾಗಿದ್ದು. ಇದರ ಲೋಗೋ A ಆಕಾರದಲ್ಲಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಪ್ರೋಗ್ರೆಸ್, ಆಂಬಿಷನ್ ಅಂಡ್ ಡೆವಲಪ್ಮೆಂಟ್ ನ ಇದು ಸೂಚಿಸ್ತಾ ಹೋಗುತ್ತೆ. ಆರನೇ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ. ಇದೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದ್ದು ಇದು ಸ್ಥಾಪನೆಯಾಗಿದ್ದು 1908. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದ್ದು 1969. ಇದರ ಒಂದು ಲೋಗೋ ಜ್ವಾಲೆಯ ರೂಪದ B ಅಕ್ಷರದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾದ್ರೆ ಇದು ಏನನ್ನ ಸೂಚಿಸುತ್ತೆ? ಇದು ಜ್ಞಾನ, ಸೇವೆಯ ಬೆಳಕು, ಸಮಾಜಕ್ಕೆ ಮಾರ್ಗದರ್ಶನವನ್ನ ನೀಡುತ್ತೀವಿ ಅನ್ನೋ ಒಂದು ಸೂಚನೆಯ ಮೂಲಕವಾಗಿರ್ತಕ್ಕಂತಹ ಒಂದು ಲೋಗೋ. ಏಳನೇ ಒಂದು ಬ್ಯಾಂಕ್ ಯೂನಿಯನ್ ಬ್ಯಾಂಕ್. ಇದೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದ್ದು 1919 ಸ್ಥಾಪನೆಯಾಗಿ 1969 ನ್ಯಾಷನಲೈಸ್ಡ್ ಬ್ಯಾಂಕ್ ಆಯಿತು. ಇದರ ಒಂದು ಲೋಗೋ U ಆಕಾರದ ಮಾನವ ರೂಪದಲ್ಲಿದೆ. ಇದರ ಅರ್ಥ ಏನ್ ಸೂಚಿಸುತ್ತೆ? ಇದು ಕಸ್ಟಮರ್ ಫಸ್ಟ್, ಜನಕೇಂದ್ರಿತ ಬ್ಯಾಂಕ್, ಟ್ರಸ್ಟ್ ಫುಲ್ ರಿಲೇಶನ್ಶಿಪ್ ಅನ್ನ ಈ ಒಂದು ಬ್ಯಾಂಕಿನ ಲೋಗೋ ಸೂಚಿಸ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೋಗೋ ಚಿಕ್ಕದು ಆದರೆ ಅದರ ಅರ್ಥ ತುಂಬಾ ದೊಡ್ಡದು. ಥ್ಯಾಂಕ್ ಯು.